ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪೂರಿ ಥರ ಉಬ್ಕೊಂಡು ಬರುವಂಥ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಸುಲಭವಾಗಿ ಎಲ್ಲ ರೊಟ್ಟಿಗಳು ಕೂಡ ಇದೇ ಥರ ಉಬ್ಬಿ ಬರೋ ಹಾಗೆ ನಾವು ಮಾಡ್ಬೋದು. ಅಕ್ಕಿ ರೊಟ್ಟಿ ತುಂಬ ಸಾಫ್ಟಾಗಿ ಕೂಡ ಬರುತ್ತೆ. ನೀವು ಎಷ್ಟು ಹೊತ್ತಿಟ್ಟರೂ ಕೂಡ ಗಟ್ಟಿ ಆಗದೆ ಇರೋವಂಥ ಅಕ್ಕಿ ರೊಟ್ಟಿನ ನಾವು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ಇದಕ್ಕೆ ಮೊದಲನೇದಾಗಿ ನಾವು ಹೊರಗಡೆ ಕಣಕ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೊಳ್ಳೋಣ. ಒಮ್ಮೆ ಡ್ರೈ ಆಗಿನೇ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಇದನ್ನ ಕಲಸಿಟ್ಕೋಬೇಕು. ಇದು ನಾನು ಯಾಕೆ ಫಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ಇದನ್ನೊಂದು 20 ನಿಮಿಷ ನೆನೆಸಿಡಬೇಕಾಗತ್ತೆ. ಅಷ್ಟರಲ್ಲಿ ನಾವು ನೆಕ್ಸ್ಟು ಅಕ್ಕಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬಹುದು. ಹಾಗಾಗಿ ಚೆನ್ನಾಗಿ ನಾದಿ, ಇದ್ರ ಜೊತೆಗೆ ಬೇರೆ ಏನೂ ಸೇರಿಸಿಲ್ಲ, ಮೈದಾ ಮತ್ತು ಉಪ್ಪು ಅಷ್ಟೇ. ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಇದೆ ನೋಡ್ಬೋದು ನೀವು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ನಾನು ಕಲಿಸ್ಕೊಂಡಿದ್ದೀನಿ. ಲಟ್ಸೋವಾಗ ಅಂಟಬಾರ್ದು ಅನ್ನೋದಕ್ಕೋಸ್ಕರ ಒಂದು 20 ನಿಮಿಷ ಇದನ್ನ ಹಾಗೆಯೇ ಸೈಡಲ್ಲಿಡೋಣ. ನೆಕ್ಸ್ಟ್ ನಾವೀಗ ಮೇಯ್ನಾಗಿ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಇದಕ್ಕೆ ನಾನಿಲ್ಲಿ 1/4 ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ. ಹಿಟ್ಟಿನ ಮೇಲೆ ಡಿಪೆಂಡ್ ಆಗುತ್ತೆ. 1.5ರಿಂದ 2 ಕಪ್ಪಿನೊಳಗೆ ನಾನು ಕರೆಕ್ಟಾಗಿ 1/4 ಕಪ್ಪನ್ನು ತೊಗೊಂಡಿದ್ದೀನಿ. ಇದರ ಜೊತೆಗೆ 1/4 ಟೀ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಫಸ್ಟ್ ಕಣಕಕ್ಕೂ ಕೂಡ 1/4 ಟೀ ಸ್ಪೂನ್ ಹಾಕಿದ್ವಿ. ಈಗ ಇದಕ್ಕೂ ಕೂಡ 1/4 ಟೀ ಸ್ಪೂನಷ್ಟು ಉಪ್ಪು, ಜೊತೆಗೆ 1/4 ಟೀ ಸ್ಪೂನಷ್ಟು ಎಣ್ಣೆನೂ ಕೂಡ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರ್ತಾ ಇದ್ದ ಹಾಗೆ ಇದ್ರ ಜೊತೆಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ತಿರುವುತ್ತಾ ಗಂಟುಗಳಾಗದಿರೋ ಹಾಗೆ ಕಲಿಸ್ಕೋಬೇಕಾಗಿರೋದು. ಹಾಕ್ತಾನೆ ತಿರುವುತ್ತಾ ಹೋಗಿ ಗಂಟುಗಳಾಗದಿರೋ ಹಾಗೆ ನಾವು ಇದನ್ನ ಕಲಿಸ್ಕೋಬೇಕು. ಚೆನ್ನಾಗಿ ಇದನ್ನ ಹರಡ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ಕ್ವಿಕ್ಕಾಗುತ್ತೆ. 5 ನಿಮಿಷಕ್ಕೆಲ್ಲ ಎಲ್ಲನೂ ರೆಡಿನೇ ಆಗೋಗುತ್ತೆ. ಫಸ್ಟು ನೀವು ಕಣಕ ಒಂದು ಕಲಸಿಟ್ಕೊಂಡ್ಬಿಟ್ರೆ ಅದು ನೆನೆಯೋಷ್ಟರಲ್ಲಿ ಈ ಕಡೆ ನಾವು ಅಕ್ಕಿ ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಬೇಗ ರೊಟ್ಟಿನ ಮಾಡ್ಕೊಂಬಿಡ್ಬೋದು. ಜಸ್ಟ್ ಇದನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ನೀರಿನಂಶ ಎಲ್ಲ ಕಡೆಗೂ ತಾಗಬೇಕು. ಅದಾದ ನಂತರ ಒಂದು 2-3 ನಿಮಿಷ ಮುಚ್ಚಳ ಮುಚ್ಚಿ ಫುಲ್ ಸಿಮ್ ಮಾಡಿಡಿ ಫ್ಲೇಮನ್ನು. ಸಣ್ಣ ಉರಿನಲ್ಲಿ ಒಂದು 2-3 ನಿಮಿಷ ಇದನ್ನ ಬೇಯಿಸಿದರೆ ಸಾಕು. ನೆಕ್ಸ್ಟು ಸ್ಟವನ್ನು ಆಫ್ ಮಾಡಿ ಸಣ್ಣ ಊರಿನಲ್ಲಿಟ್ಟರೆ ತಳ ಏನು ಹಿಡಿಯಲ್ಲ, ಚೆನ್ನಾಗಿ ಬೇಯುತ್ತೆ ಇದು. ಸೊ ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಿ. ತುಂಬ ಜಾಸ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ತಣ್ಣಗಾದರೆ ಸಾಕು. ಅಂದರೆ ಕೈಯಲ್ಲಿ ಮುಟ್ಟೋ ಅಷ್ಟು ಹದ ಆದರೆ ಸಾಕು. ಈಗ ನೆಕ್ಸ್ಟ್ ಇದ್ರನ್ನ ನಾವು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪನೇ ಕೈಗೆ ನೀರನ್ನು ತಾಗಿಸ್ಕೊಂಡು ಇದನ್ನ ಕಲಿಸ್ಕೋಬೇಕಾಗಿರೋದು. ಎಣ್ಣೆ ಏನು ಬೇಕಾಗಲ್ಲ. ಅಕ್ಕಿ ರೊಟ್ಟಿಗೆ ನಾವು ಸ್ವಲ್ಪನೇ ಕೈಗೆ ನೀರು ತಾಗಿಸ್ಕೊಂಡೇ ಕಲಿಸ್ಕೋಬೋದು. ಇದೇನು ಗೊತ್ತಾ, ಗಂಟುಗಳಾಗಬಾರ್ದು. ತುಂಬ ಸಾಫ್ಟಾಗಿ ಹಿಟ್ಟು ಈ ರೀತಿ ನೋಡ್ಬೋದು. ಈ ರೀತಿ ಮೃದುವಾಗಿ ಬಂತು ಅಂತ ಅಂದರೆ ರೊಟ್ಟಿ ಕೂಡ ಒಡೆಯಲ್ಲ. ಈ ರೀತಿ ಹಿಟ್ಟು ಇಷ್ಟು ಹದವಾಗಿ ಬಂದುಬಿಟ್ರೆ ನೀವು ಮೈದಾ ಹಿಟ್ಟಿನ ಕಣಕ ಹಾಕದೇನೆ ಹಾಗೇ ಇದರಿಂದ ಕೂಡ ರೊಟ್ಟಿನ ಮಾಡ್ಬೋದು. ಅದು ಕೂಡ ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲ ಅಂತಂದರೆ ಮೈದಾ ಹಿಟ್ಟಿನ ಹೊರಗಡೆ ಒಂದು ಲೇಯರ್ ಬಂತು ಅಂತಂದ್ರಂತೂ ಇನ್ನೂ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಈಗ ನಾವು ಈ ರೀತಿ ಚಿಕ್ಕ ಉಂಡೆ ಮಾಡ್ಕೊಳ್ಳೋಣ. ನೋಡ್ಬೋದು ಈ ರೀತಿ ನೀಟಾಗಿ ಸಾಫ್ಟಾದ ಉಂಡೆಗಳು ರೆಡಿ ಆಗಬೇಕು. ಒಡಕಿರಬಾರ್ದು ಉಂಡೆ ಮಾಡುವಾಗ. ಇವೆಲ್ಲನೂ ಕೂಡ ನಾನು ಉಂಡೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅಕ್ಕಿ ಹಿಟ್ಟಿದ್ದು ಸ್ವಲ್ಪನೇ ಮಾಡಿದ್ದೀನಿ. ನೀವು ಜಾಸ್ತಿ ಮಾಡಿದ್ರೆ ಒಮ್ಮೆಗೆ ಎಲ್ಲ ಉಂಡೆ ಮಾಡಿಡೋದಕ್ಕೆ ಹೋಗಬೇಡಿ. ನಾನು ಸ್ವಲ್ಪನೇ ಮಾಡಿರೋದ್ರಿಂದ ಇಷ್ಟು 1 ಕಪ್ ಅಕ್ಕಿ ಹಿಟ್ಟು ಹಾಕಿದ್ರೆ ನಿಮ್ಗೆ 7ರಿಂದ 8 ರೊಟ್ಟಿವರೆಗೂ ಕೂಡ ನಾವು ಇದರಲ್ಲಿ ಮಾಡ್ಕೋಬೋದು. ನಾನು ಸ್ವಲ್ಪನೇ ಇರೋದ್ರಿಂದ ಇವೆಲ್ಲನೂ ಕೂಡ ಒಮ್ಮೆಗೆ ಉಂಡೆನ ಮಾಡಿಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟು ಇದರ ಜೊತೆಗೆ ನಾವೀಗ ಮೈದಾ ಹಿಟ್ಟನ್ನು ಫಸ್ಟ್ ಕಲಸಿಟ್ಕೊಂಡಿದ್ದೀವಲ್ಲ, ಇದನ್ನು ಕೂಡ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಬೇಕಿದ್ರೆ ಇನ್ನೊಮ್ಮೆ ಸ್ವಲ್ಪ ನಾದಿದ್ರೂ ಕೂಡ ಸಾಕು. 7 ಉಂಡೆ ಇದೆ, ಅದಕ್ಕೆ ಸರಿಯಾಗೋ ಥರದಲ್ಲಿ ನಾನು ಮೈದಾ ಹಿಟ್ಟಿನ ಉಂಡೆನೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸಾಮಾನ್ಯವಾಗಿ ಏನು ಗೊತ್ತಾ, ನೀವು ಅಕ್ಕಿ ಹಿಟ್ಟಿನ ಉಂಡೆ ಇರುತ್ತಲ್ಲ ಅದರ ಅರ್ಧ ಭಾಗ ಇಲ್ಲ 1/4 ಭಾಗದಷ್ಟು ಮೈದಾ ಹಿಟ್ಟಿನ ಉಂಡೆನ ಯೂಸ್ ಮಾಡಿದ್ರೂ ಕೂಡ ಸಾಕು. ಅಷ್ಟು ದೊಡ್ಡ ಉಂಡೆಗಳು ಬೇಕಾಗಿಲ್ಲ. ಜಸ್ಟ್ ಹೊರಗಡೆ ಒಂದು ಲೇಯರ್ ಮೈದಾದ ಬಂತು ಅಂತ ಅಂದರೆ ನೀವು ಎಷ್ಟೊತ್ತಿಟ್ರೂ ಕೂಡ ರೊಟ್ಟಿ ತುಂಬಾ ಚೆನ್ನಾಗೇ ಇರುತ್ತೆ. ಹಾಗಾಗಿ ಚಿಕ್ಕ ಉಂಡೆನ ಮಾಡ್ಕೊಳ್ಳೋಣ ಮೈದಾ ಹಿಟ್ಟಿಂದು. ಈಗ ನಾವು ನೆಕ್ಸ್ಟು ಇದನ್ನು ತುಂಬಿಸ್ಕೊಂಡು ಲಟ್ಸ್ಬೇಕಾಗಿರೋದಷ್ಟೇ. ಫಸ್ಟು ಮೈದಾ ಹಿಟ್ಟನ್ನು ಚಿಕ್ಕ ಚಪಾತಿ ಥರ ಲಟ್ಸ್ಕೊಂಡ್ಬಿಡ್ತೀನಿ. ಹಾಗೆ ಲಟ್ಸೋದಕ್ಕೂ ಕೂಡ ಅಷ್ಟೇ, ನೀವು ಮೈದಾ ಹಿಟ್ಟನ್ನೇ ಬೇಕಿದ್ರೂ ಉಪಯೋಗಿಸ್ಬೋದು. ಇಲ್ಲ ಒಂದು ವೇಳೆ ಮೈದಾ ಹಿಟ್ಟು ಬೇಡ ಅಂತ ಅನಿಸ್ರೆ ಗೋಧಿ ಹಿಟ್ಟನ್ನು ಬೇಕಿದ್ರೂ ಕೂಡ ಉಪಯೋಗಿಸ್ಬೋದು. ಬಟ್ ಈ ಹೊರಗಡೆ ಕವರಿಗೆ ಮಾತ್ರ ನೀವು ಮೈದಾ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಉಪಯೋಗಿಸ್ಬೇಡಿ.
ಅದ್ರ ಬದಲು ನೀವು ಕವರೇ ಮಾಡದೆ ಬರೀ ಅಕ್ಕಿ ಹಿಟ್ಟಲ್ಲೇ ಬೇಕಿದ್ರೂ ಕೂಡ ಅಕ್ಕಿ ರೊಟ್ಟಿನ ಮಾಡ್ಬೋದು. ಹೊರಗಡೆ ಗೋಧಿ ಹಿಟ್ಟಿನ ಲೇಯರ್ ಚೆನ್ನಾಗಾಗಲ್ಲ, ಮೈದಾ ಹಿಟ್ಟಿನ ಲೇಯರ್ ಆದರೆ ಮಾತ್ರನೇ ಸಾಫ್ಟಾಗಿ ಬರುತ್ತೆ. ಈ ರೀತಿ ಮೈದಾ ಹಿಟ್ಟನ್ನು ಒಮ್ಮೆ ಲಟ್ಸ್ಕೊಂಡು ಅದ್ರ ಒಳಗಡೆ ಅಕ್ಕಿ ಹಿಟ್ಟಿನ ಏನು ಹೂರಣ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಫಿಲ್ ಮಾಡಿ ಲಟ್ಸ್ಕೋಬೇಕಾಗಿರೋದು ಚಪಾತಿ ಥರ. ನೋಡಿ, ಅಂಟಲ್ಲ, ಸ್ವಲ್ಪನೂ ಕೂಡ ಅಂಟಲ್ಲ. ನೀವು ಮೈದಾ ಹಿಟ್ಟು ತುಂಬ ತೆಳು ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಈ ರೀತಿ ನೀವು ಲಟ್ಸೋವಾಗ ಕೆಳಗಡೆ ಅಂಟ್ಕೊಳ್ಳುತ್ತೆ, ಫಿಲ್ಲಿಂಗ್ ಮಾಡೋವಾಗಲೂ ಕೂಡ ಕಷ್ಟ ಅನಿಸುತ್ತೆ. ಹಾಗಾಗಿ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಈ ರೀತಿ ಚೆನ್ನಾಗಿ ನಾವು ಲಟ್ಸ್ಬೋದು. ತುಂಬ ತೆಳು ಮಾಡಬೇಡಿ, ತುಂಬ ದಪ್ಪನೂ ಅಲ್ಲ, ತುಂಬ ತೆಳುನೂ ಅಲ್ಲ, ಜಸ್ಟ್ ಇಷ್ಟು ಮೀಡಿಯಮ್ ಥಿಕ್ನೆಸ್ ಇದ್ದರೆ ಸಾಕು. ನೋಡ್ಬೋದು ನೀವು ನಾನು ಹೇಗೆ ಲಟ್ಸಿದ್ದೀನಿ ಇದನ್ನ ಅನ್ನೋದನ್ನ. ಈ ಕಡೆ ಪ್ಯಾನ್ ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಪ್ಯಾನ್ ಮೇಲೆ ಹಾಕೋಣ. ಫ್ಲೇಮ್ ಜಾಸ್ತಿ ಇಡಬಾರ್ದು, ಫ್ಲೇಮನ್ನು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಡಬೇಕು. ಯಾಕೆಂದರೆ ಇದನ್ನ ಹಾಗೆ ನೀವು ಒಮ್ಮೆ ಹಾಕಿದ್ಮೇಲೆ ಮತ್ತೆ ಮುಟ್ಟೋ ಅಗತ್ಯ ಇಲ್ಲ. ನೀಟಾಗಿ ಪೂರಿ ಥರ ಅದು ಪೂರ್ತಿ ಉಬ್ಕೊಂಡು ಬರೋವರೆಗೂ ಅದನ್ನ ಹಾಗೇ ಬಿಟ್ಬಿಡಿ, ಮತ್ತೆ ಮತ್ತೆ ತಿರುವಾಕೋದಕ್ಕೆ ಹೋಗಬೇಡಿ. ನೋಡಿ, ನಾನು ಜಸ್ಟ್ ಟಚ್ ಕೂಡ ಮಾಡಿಲ್ಲ. ಈ ರೀತಿ ಫುಲ್ ಪೂರಿ ಥರ ಮ್ಯಾಕ್ಸಿಮಮ್ ಉಬ್ಕೊಂಡು ಬಂದ ಮೇಲೇ ಇದನ್ನ ಇನ್ನೊಮ್ಮೆ ಟರ್ನ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅಷ್ಟೇ ಲೋ ಫ್ಲೇಮಲ್ಲಿ ಇನ್ನೊಂದು 2 ನಿಮಿಷ ಪೂರ್ತಿ ಇನ್ನೊಂದು ಸೈಡು ಕೂಡ ಬೇಯೋವರೆಗೂ ಬೇಯಿಸ್ತೀನಿ. ಫ್ಲೇಮ್ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂತಂದರೆ ಅದು ನೀಟಾಗಿ ಬೇಯೋದಕ್ಕಿಂತ ಮುಂಚೆನೇ ಒಂದು ಸೈಡು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಫ್ಲೇಮನ್ನು ಲೋ ಇಟ್ಕೋಬೇಕಾಗಿರೋದು. ಆಗ ನೀಟಾಗಿ ಅಕ್ಕಿ ಅಲ್ವಾ, ಅದು ಬೇಯಬೇಕು ನೀಟಾಗಿ. ಹಾಗಾಗಿ ಮೇಲಿಂದ ಜಸ್ಟ್ ಬೆಣ್ಣೆನ ಹಾಕಿದ್ದೀನಿ, ನೀವು ಬೇಡ ಅಂದರೆ ಹಾಕ್ಕೋಬೇಡಿ. ನೋಡ್ಬೋದು ಈ ರೀತಿ ಫುಲ್ ಲೇಯರ್ ಆಗಿ ಬರುತ್ತೆ, ಓಪನ್ ಆಗಿ ಮಧ್ಯದಲ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಅಕ್ಕಿ ರೊಟ್ಟಿ. ಹಾಗೆ ಮಿಕ್ಕಿರೋದು ಕೂಡ ಅಷ್ಟೇ, ನೀವು ನೋಡ್ಬೋದು ಪ್ರತಿ ರೊಟ್ಟಿನೂ ಕೂಡ ಚೆನ್ನಾಗಿ ಊದ್ಕೊಂಡು ಬರುತ್ತೆ. ಯಾಕೆಂದರೆ ನಾವು ಹೊರಗಡೆ ಆ ಒಂದು ತೆಳುವಾದ ಮೈದಾ ಕವರ್ ಬಂದಿರುತ್ತಲ್ಲ, ತುಂಬ ಚೆನ್ನಾಗಿ ಉಪ್ಕೊಂಡು ಬರುತ್ತೆ. ಎಲ್ಲ ರೊಟ್ಟಿನೂ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಫ್ಲೇಮು ಕೂಡ ಲೋ ಇಟ್ಕೊಂಡಿರೋದ್ರಿಂದ ಸೀದ್ ಹೋಗ್ದಂಗೆ ಆಗಲ್ಲ, ನೀಟಾಗಿ ಬೇಯುತ್ತೆ ಅಕ್ಕಿ ರೊಟ್ಟಿ. ಸೊ ನೋಡಿದ್ರಲ್ವ ಅಕ್ಕಿ ರೊಟ್ಟಿ ಹೇಗೆ ಬಂದಿದೆ ಅಂತ. ಎಲ್ಲನೂ ಕೂಡ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಕ್ಕಿ ರೊಟ್ಟಿ ನಾವಿನ್ನೂ ಟ್ರೈನೇ ಮಾಡಿಲ್ಲ ಅನ್ನೋ ಭಯನೇ ಬೇಡ, ಯಾರು ಬೇಕಿದ್ರೂ ಕೂಡ ಇದನ್ನ ಟ್ರೈ ಮಾಡ್ಬೋದು. ತುಂಬಾ ಸಾಫ್ಟಾಗಿ ಬರುತ್ತೆ. ತಣ್ಣಗಾದ್ಮೇಲೂ ಕೂಡ ಇದು ಇಷ್ಟೇ ಸಾಫ್ಟಾಗಿರುತ್ತೆ. ಬಿಸಿ ಇದ್ದಾಗಂತೂ ತುಂಬ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟಾಗಿರುತ್ತೆ. ಹಾಗೆ ನಾನು ಇವತ್ತು ಇದನ್ನ ಟೊಮೆಟೊ ಕರಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ. ಈ ಟೊಮೆಟೊ ಕರಿನ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಕ್ಕಿ ರೊಟ್ಟಿ ನೋಡಿ, ಮಧ್ಯದಲ್ಲಿ ಈ ರೀತಿ ನೀಟಾಗಿ ಪದರ ಬಿಟ್ಕೊಂಡಿರುತ್ತೆ. ತುಂಬಾ ಸಾಫ್ಟಾಗಿ ಬಂದಿರುತ್ತೆ. ನೀವು ಇದನ್ನ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು, ಇಲ್ಲ ಲಂಚ್ ಬಾಕ್ಸ್ ರೆಸಿಪಿಯಾಗೂ ಕೂಡ ಇದನ್ನ ಕಳಿಸ್ಬೋದು. ಸಾಫ್ಟಾದ ಅಕ್ಕಿ ರೊಟ್ಟಿ ಸುಲಭವಾಗಿ ರೆಡಿ ಆಯಿತು. ನಾನು ಇದನ್ನ ಟೊಮೆಟೊ ಕರಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಟೊಮೆಟೊ ಕರಿನ ಹೇಗೆ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ನೀವು ನೆಕ್ಸ್ಟ್ ವಿಡಿಯೋನೂ ಕೂಡ ತಪ್ಪದೆ ನೋಡಿ. ನೋಡಿದ್ರಲ್ವ ಇವತ್ತಿನ ರೆಸಿಪಿನ, ನಿಮಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಾಕಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ನೆಕ್ಸ್ಟ್ ವಿಡಿಯೋ ಆಫ್ಕೋರ್ಸ್ ಕರಿ ವಿಡಿಯೋ ಬರುತ್ತೆ. ಅದಾದಮೇಲೆ ಇನ್ನೂ ಸಾಕಷ್ಟು ವಿಡಿಯೋಸ್ಗಳು ಬರುತ್ತೆ, ನೋಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.